ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಆ್ಯಂಡ್ ಇವತ್ತು ನಾನು ಬ್ಲಿಂಕಿಟಿಂದ ಏನೇನು ತರಿಸ್ಕೊಂಡಿದ್ದೆ ಅದರಲ್ಲಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಅ ಬೇಸಿಕ್ ಮೇಕಪ್ ರೂಟೀನ್, ನಿಮ್ಗೆಲ್ರಿಗೂ ಗೊತ್ತಿರೋ ಅಂಥದ್ದೇ. ಈ ಬ್ಲಷು ಒಂಥರ ನಿಮಗೆ ಫ್ಲಶ್ ಲುಕ್ನ ಕೊಡುತ್ತೆ. ಇನ್ನೊಂದೇನು ಅಂದರೆ ಕೈಯಲ್ಲಿ ಅಂಟದೆ ಹೊರತು ಸ್ಕಿನ್ನಲ್ಲಿ ಅಂಟ್ತಾ ಇರಲಿಲ್ಲ. ಅದಕ್ಕೆ ನಾನು ಡೈರೆಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟೆ. ಇವತ್ತು ನಾನು ಹೊರಟದ್ದು ಜಯನಗರಿಗೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಬೆಳಗ್ಗೆ ಅನ್ಕೊಳ್ತಿದ್ದೆ ಸ್ಕಿನ್ ಡಾಕ್ಟರ್ಗೆ ನನ್ನ ಸ್ಕಿನ್ನ ತೋರಿಸ್ಬೇಕು ಅಂತ. ಮಧ್ಯಾಹ್ನ ಅಷ್ಟರಲ್ಲಿ ವನಿತಾ ವಾಸು ಮ್ಯಾಮು ಅವ್ರ ಫ್ರೆಂಡು ಸ್ಕಿನ್ ಡಾಕ್ಟರ್ ಅಂತೆ, ತುಂಬ ಒಳ್ಳೆ ಡಾಕ್ಟರ್, ತುಂಬ ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು ನನಗೆ ರೆಫರ್ ಮಾಡಿದ್ರು. ಏನಾಯ್ತು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಎವ್ರಿ ಡೇ ನಾನು ಫೇಸ್ ಮಾಡ್ತಾರಂಥದ್ದು ನಿಮಗೆ ತೋರಿಸ್ತೀನಿ ಇವತ್ತು. ಆ್ಯಂಡ್ ನನ್ನ ನೋಸಲ್ಲಿ ಪಸ್ ಬರುತ್ತೆ ಆಯಿತಾ. ಎವ್ರಿ ಸಿಂಗಲ್ ಡೇ ನನಗೆ ಫೇಸ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ನಿಮಗಿದು ಹೊಸ್ತು ಅಂತ ಅನಿಸ್ಬೋದು, ಬಟ್ ನನಗಿದು ಅಭ್ಯಾಸ ಆಗಿಬಿಟ್ಟಿದೆ. ದಿನ ನೋಡಿ 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 ಒಂಥರ ಆಗಿಬಿಟ್ಟಿದೆ. ಅಂದರೆ ಇರಲಿ ಬಿಡು ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ನಾನು. ಸಾಕಾಯಿತು ನನಗೂ, ಇನ್ನೆಷ್ಟು ಅಂತ ನಾನು ಟ್ರೀಟ್ಮೆಂಟ್ ತೊಗೊಳ್ಳಿ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಒಂಥರ ಅನಿಸ್ಬೋದು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ಹೇಳ್ತಾ ಇದ್ದೀನಿ ಈ ಥರನೂ ಒಂದು ಪ್ರಾಬ್ಲಮ್ ನನ್ನಲ್ಲಿ ಇದೆ ಅಂತ ಅಂದ್ಬಿಟ್ಟು. ನಾನು ಹೋಗಿ ಡಾಕ್ಟರ್ನ ಮೀಟ್ ಮಾಡಿದೆ. ಆ್ಯಂಡ್ ಡಾಕ್ಟರ್ನ ಮೀಟ್ ಮಾಡ್ಬೇಕಾದ್ರೆ ನನ್ನ ಸ್ಕಿನ್ ಅಷ್ಟು ಡಲ್ಲೇ ಇರಲಿಲ್ಲ. ಅದಕ್ಕೆ ಡಾಕ್ಟ್ರು ಹೇಳಿದ್ರು, ಪ್ರತಿ ಸರ್ತಿ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಅಂದ್ಕೊಳ್ಳಿ, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಿಬಿಡುತ್ತೆ ಅಂತ. ಮೇ ಬಿ ಇರ್ಬೋದೇನೋ. ಕನ್ಸಲ್ಟೆನ್ಸಿ ಮುಗಿಸ್ಕೊಂಡು ನಾನು KTVಗೆ ಹೋಗಿ ನನ್ನ KTV ಕಾರ್ಡ್ನ ರಿಸೀವ್ ಮಾಡಿದ್ದೀನಿ. ಆಫ್ಟರ್ 2 ಇಯರ್ಸ್ ಕಲಾವಿದೆ ಅಂತ ಕಾರ್ಡ್ ಮಾಡಿಸಿ 2 ಇಯರ್ಸ್ ಆಗಿತ್ತು, ಈಸ್ಕೊಂಡು ಬಂದಿರಲಿಲ್ಲ. ಸೊ ಇವತ್ತು ಹೋಗಿ ತೊಗೊಂಡು ಬಂದೆ, ಅದೊಂದು ಖುಷಿ ಇದೆ ನನಗೆ. ಇದು ಬರೀ ಸೀರಿಯಲಿಗೆ ಅಷ್ಟೇ ಸೀಮಿತ. ನನಗೆ ಸಿನಿಮಾ ಕಾರ್ಡ್ ಮಾಡಿಸ್ಬೇಕು ಅಂತ ಆಸೆ ಇದೆ, ಬಟ್ ತುಂಬ ಕಾಸ್ಟ್ಲಿ ಅದು. ಸೊ ಟೈಮ್ ಬಂದಾಗ ಖಂಡಿತ ಮಾಡಿಸ್ತೀನಿ. ಆ್ಯಂಡ್ ಅವ್ರು ಕೊಟ್ಟಿರೋಂಥ ಮೆಡಿಸಿನ್ಸ್ನ ತೊಗೊಂಡು ನಾನು ಜರ್ನಲ್ನ ಬರೆದೆ. ಸೊ ಇದಾಗಿತ್ತು ಇವತ್ತಿನ ದಿನ. ಆಫ್ಟರ್ 40 ಡೇಸ್ ರಿಸಲ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಓಕೆ, ಬಾಯ್.